ಯಾದಗಿರಿ ಹುಣಸಗಿ ತಾಲೂಕಿನಲ್ಲಿ ಇಂದು ಪರಿಸರ ಸ್ನೇಹಿ ಗೆಳೆಯರ ಬಳಗವು ಸಾರ್ವಜನಿಕರಲ್ಲಿ ಮನವಿ ಮರ ಉಳಿಸಿದರೆ ಮನುಕುಲ ಉಳಿಸುತ್ತದೆ, ಪ್ರಕೃತಿ ಉಳಿದರೆ ಭವಿಷ್ಯ ಉಳಿಯುತ್ತದೆ. ಇಂದು ಬೆಳಗ್ಗೆ ಪರಿಸರ ಸ್ನೇಹಿ ಗೆಳೆಯರ ಬಳಗದ ವತಿಯಿಂದ ಲಘು ವ್ಯಾಯಾಮ, ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ಶ್ರಮದಾನ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಲಾಗಿತ್ತು. ದೇಹದ ಆರೋಗ್ಯದ ಜೊತೆಗೆ ಪ್ರಕೃತಿ ಆರೋಗ್ಯವು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂಬ ಸಂದೇಶವನ್ನು ಕಾರ್ಯರೂಪದಲ್ಲಿ ತೋರಿಸುವ ಪ್ರಯತ್ನ ಇದಾಗಿರುತ್ತದೆ. ಕರಿಗುಡ್ಡ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಿಂದ ನಮ್ಮ ಬಳಗದ ವತಿಯಿಂದ ನಡೆಯಲಾಗಿರುವ ಸುಮಾರು 900 ಸಸಿಗಳು ಮಳೆಯ ಅಭಾವದಿಂದ ಜೀವ ಉಳಿಸಿಕೊಳ್ಳಲು ಹೋರಾಡುತ್ತವೆ. ಈ ಅಮೂಲ್ಯ ಸಸಿಗಳನ್ನು ಒಣಗಿಸಿ ನಾಶವಾಗದಂತೆ ಉಳಿಸುವ ಸಂಕಲ್ಪದೊಂದಿಗೆ ನಮ್ಮ ಬಳಗದ ಸದಸ್ಯರು ಸ್ವಯಂ ಪ್ರೇರಿತರಾಗಿ ತಮ್ಮ ಸಮಯ, ಶ್ರಮ ಮತ್ತು ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ನೀರಿನ ಟ್ಯಾಂಕರ್ ಮೂಲಕ ಸಸಿಗಳನ್ನು ನೀರುಣಿಸುವ ಸೇವೆ ಕಾರ್ಯದಲ್ಲಿ ತೊಡಗಿದ್ದೇವೆ. ಇದು ಯಾವುದೇ ವ್ಯಕ್ತಿಯ ಅಥವಾ ಸಂಘಟನೆಯ ಸ್ವಾರ್ಥಕ್ಕಾಗಿ ನಡೆಯುತ್ತಿರುವ ಕಾರ್ಯವಲ್ಲ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಹಸಿರು ಕರ್ನಾಟಕಕ್ಕಾಗಿ, ಶುದ್ಧ ಗಾಳಿಗಾಗಿ, ಸಮೃದ್ಧ ಮಳೆಗಾಗಿ, ಜೀವ ವೈವಿಧ್ಯ ಸುರಕ್ಷಣೆಗಾಗಿ ಹಾಗೂ ಮಾನವನ ಸಮಾಜದ ಸುಸ್ಥಿತಿಯ ಬದುಕಿಗಾಗಿ ಕೈಗೊಂಡಿರುವ ಪವಿತ್ರ ಸೇವೆಯಾಗಿದೆ. ಒಂದು ಮರ ಬೆಳೆದರೆ ಸಾವಿರಾರು ಜೀವಗಳಿಗೆ ಆಶ್ರಯ ಸಿಗುತ್ತದೆ. ಒಂದು ಹಸಿರು ಗಿಡ ನಾಳೆಯ ಶುದ್ಧ ಗಾಳಿ ಭರವಸೆಯಾಗುತ್ತದೆ. ಪ್ರಕೃತಿಯ ನಾವು ನೀಡುವ ಪ್ರತಿಯೊಂದು ಸೇವೆಯು ಭವಿಷ್ಯದ ಪೀಳಿಗೆಗೆ ನೀಡುವ ಅಮೂಲ್ಯ ಉಡುಗೊರೆಯಾಗಿದೆ. ಆದ್ದರಿಂದ ಈ ಹಸಿರು ಅಭಿಯಾನದಲ್ಲಿ ಪ್ರತಿಯೊಬ್ಬರು ನಾಗರಿಕರು ತನು, ಮನ ಮತ್ತು ಧನದ ಮೂಲಕ ಕೈ ಜೋಡಿಸಬೇಕೆಂದು ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಸಣ್ಣ ಸಹಾಯವು ನೂರಾರು ಸಸಿಗಳಿಗೆ ಜೀವ ತುಂಬಬಲ್ಲದು. ಬನ್ನಿ, ನಾವು ಎಲ್ಲರೂ ಸೇರಿ ಸಸಿಗಳನ್ನು ಉಳಿಸೋಣ, ಪರಿಸರವನ್ನು ಕಾಪಾಡೋಣ, ಮುಂದಿನ ಪೀಳಿಗೆಗಳಿಗೆ ಹಸಿರು ಭವಿಷ್ಯವನ್ನು ನಿರ್ಮಿಸೋಣ. ಒಂದು ಸಸಿ ನೆಡುವುದು ಪ್ರಕೃತಿಗೆ ಕೊಡುವ ಉಡುಗೊರೆ, ಒಂದು ಸಸಿ ಉಳಿಸುವುದು ಭವಿಷ್ಯವನ್ನು ಉಳಿಸುವ ಮಹತ್ ಕಾರ್ಯ. ಹಸಿರು ಉಳಿಸಿ, ಜೀವ ಉಳಿಸಿ, ಮರ ಬೆಳೆಸಿ, ಮಳೆ ಬೆಳೆಸಿ, ಪರಿಸರ ಕಾಪಾಡಿ, ಭವಿಷ್ಯ ಉಳಿಸಿ ಪರಿಸರ. ವರದಿ ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್.